ಗಡಿ ದಾಟಿ ನುಗ್ಗಲು ಭಾರತದ ಭೂಸೇನೆ ರೆಡಿಯಾಗಿದೆ. ಗಡಿಯಲ್ಲಿ LNG ಸಹಿತ ಸೈನಿಕರು ಸಜ್ಜಾಗಿದ್ದಾರೆ. ಅದು ರೆಡಿ ಇರ್ತಾರೆ. ಗಡಿ ದಾಟಿ ನುಗ್ಗೋಕೆ ಭಾರತದ ಭೂಸೇನೆ ರೆಡಿ ಆಗಿದೆ. ಫಸ್ಟ್ ನಮ್ಮ POK ಏನಿದೆ ಅದನ್ನು ಇಷ್ಟು ಕೂಡ ವಶಪಡಿಸಿಕೊಳ್ತಾರೆ. ನಮ್ಮ ಜಾಗವನ್ನು ವಶಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗತ್ತೆ, ಮಾಡ್ತಾರೆ. ಅದು ಬಹುದೊಡ್ಡದಾಗಿರುವಂಥ ಟಾರ್ಗೆಟ್. ಕಾರಣ ಮೊನ್ನೆನೇ ಹೇಳಿದ್ದಾರೆ ರಾಜನಾಥ್ ಸಿಂಗ್ ಅವರು, ಅದರ ಹಿಂಟನ್ನು ಏನು ಬಯಸ್ತಾ ಇದೆಯೋ ಭಾರತ ಅದನ್ನೇ ನಾವು ಮಾಡೋದು ಅಂತ ಹೇಳಿ. ಜನ ಏನು ಬಯಸ್ತಾ ಇದ್ದಾರೋ ಅದನ್ನೇ ನಾವು ಮಾಡ್ತೀವಿ ಅಂತ ಹೇಳಿ. ಜನ ಬಯಸ್ತಾ ಇರೋದು ಅದನ್ನೇ ಇತ್ತು. ಸೊ ಆ ನಿಟ್ಟಿನಲ್ಲಿ ಈಗ ಅಮಿತ್ ಶಾ ಅವರು ಮಾತನಾಡಿದ್ದಾಗಿರ್ಬೋದು, ರಾಜನಾಥ್ ಸಿಂಗ್ ಅವರು ಮಾತನಾಡಿದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಅದಕ್ಕೆ ಲಿಂಕ್ ಆಗುವಂಗೆ ಕಾಣಿಸ್ತಾ ಇದೆ. ಇದು ಸರಿಯಾದ ಸಂದರ್ಭದಲ್ಲ. ಈ ಸಂದರ್ಭ ಅಲ್ಲದೆ ಇದ್ರೆ ಇನ್ಯಾವ ಸಂದರ್ಭದಲ್ಲೂ ಕೂಡ ಆಗೋದಿಲ್ಲ. ಈಗಲೇ ನುಗ್ಗಬೇಕು, ಅದನ್ನು ತಗೊಂಡು ಇಟ್ಕೊಳ್ಬೇಕು. ಯಾರು ಏನು ಹೇಳ್ತಾರ ಕೇಳಿಸ್ಕೊಳ್ಳೋಂಗಿಲ್ಲ. ಈಗ ಬೇರೆ ರಾಷ್ಟ್ರಗಳದ್ದೆಲ್ಲ ವಿಚಾರದಲ್ಲಿ ನಮ್ಮ ಜಾಗ ನಮ್ಮ ಇಟ್ಕೊಳ್ಬೇಕು. ಅಲ್ಲಿಂದನೇ ನಮ್ಮ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ಜನರನ್ನ ಹೊಡೆದಾಕುವಂಥ ಉಗ್ರರನ್ನ ಹೆಂಗೆ ಸದೆ ಬಡಿಬೇಕು ಆ ರೀತಿಯಾಗಿ ಸದೆ ಬಡಿಬೇಕು. ರಘು, ಈಗಾಗಲೇ ನಾನು ಹೇಳ್ತಾ ಇದ್ದೆ ನಿಮಗೆ, ಈ ಬಾರಿ ಯಾವ ಅನುಮಾನನೂ ಕೂಡ ಇಲ್ಲ ಅಂತ ಕಾಣಿಸ್ತಾ ಇದೆ. ಕಾರಣ ರಾಜನಾಥ್ ಸಿಂಗ್ ಅವರು ಕೂಡ ಹೇಳಿದ್ದು ಅದನ್ನೇ. ಜನ ಏನು ಬಯಸ್ತಾ ಇದ್ದಾರೋ ಅದನ್ನೇ ಮಾಡ್ತೀವಿ ಅಂತ ಹೇಳಿ. ಭಾರತ ಏನು ಬಯಸ್ತಾ ಇದೆಯೋ ಅದನ್ನೇ ಮಾಡ್ತೀವಿ ಅಂತೇಳಿ. ಭಾರತ ಬಯಸ್ತಾ ಇದ್ದಿದೆ ನಮ್ಮ ಜಾಗ ನಮಗೆ ಬರಬೇಕು, ನಮ್ಮ ಕಿರೀಟ ನಮಗೆ ಸಿಗಬೇಕು ಅಂತ ಹೇಳಿ. ಈಗಿರುವಂಥ ಲಕ್ಷಣಗಳನ್ನು ನೋಡ್ತಾ ಇದ್ರೆ ಭಾರತ POKಯನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ನಮ್ಮ ಜಾಗವನ್ನು ನಾವು ಪಡ್ಕೊಳ್ಳೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಕಾರಣ ಅದೇ ಜಾಗದಲ್ಲಿ ಇದ್ಕೊಂಡು, ನಮ್ಮ ಜಾಗದಲ್ಲೇ ನಿಂತ್ಕೊಂಡು ನಮ್ಮ ಜನರನ್ನೇ ಹೊಡೆ ಹಾಕುವಂಥ ಕೆಲಸಕ್ಕೆ ಟೆರರಿಸ್ಟ್ಗಳು ಮುಂದಾಗ್ತಾ ಇದ್ದಾರೆ ಅಂತಂದರೆ ಯಾಕೆ ಬಿಟ್ಕೊಡ್ಬೇಕು? ಅದನ್ನು ಹಿಡ್ಕೊಳ್ಳೇಬೇಕು, ಅದನ್ನು ವಶಕ್ಕೆ ಪಡಿಸ್ಕೊಳ್ಬೇಕು. ಈ ಬಾರಿ ಅದೇ ಆಗುತ್ತೆ ಅಂತ ಕಾಣಿಸುತ್ತೆ. ಖಂಡಿತವಾಗಿಯೂ ಅರುಣ, POK ವಶಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿ ನಿಜಕ್ಕೂ ಅದನ್ನು ಕ್ಯಾಪ್ಚರ್ ಮಾಡುವಂಥ ಪ್ರಯತ್ನಗಳಾದರೆ ಭಾರತ ಖಂಡಿತವಾಗಿಯೂ ಕೂಡ ಭಾರತೀಯ ಸೇನೆ ಏನಿದೆ ಅದು ಸಕ್ಸಸ್ ಆಗುತ್ತೆ. ಆ ಕೆಲಸ ಮಾಡಿದ್ರೆ ನಿಜಕ್ಕೂ ಬಹಳ ದೊಡ್ಡ ಮಟ್ಟದ ಗೆಲುವು. ಮುಂದಿನ 100 ವರ್ಷಗಳಲ್ಲಿ ಭಾರತಕ್ಕೆ ಇದ್ದಂತಹ ಒಂದಷ್ಟು ಟೆನ್ಷನ್ ಏನಿತ್ತು, ಒಂದಷ್ಟು ಬೇರೆ ರೀತಿಯಾದಂತಹ ಭಯ ಭೀತಿಗಳೇನಿತ್ತು, ಅವೆಲ್ಲವನ್ನು ಕೂಡ ತೊಡೆದು ಹಾಕೋದಕ್ಕೆ ಇದೊಂದು ಉತ್ತಮವಾದಂಥ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಆ POK ಏನಿತ್ತು, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿತ್ತು, ಅದೇ ನಿಜಕ್ಕೂ ಭಾರತಕ್ಕೆ ಒಂದು ದೊಡ್ಡ ಮಟ್ಟದ ಕಂಟಕ ಆಗಿದ್ದಂಥದ್ದು. ಕಾರಣ ಅಲ್ಲಿದ್ದಂತಹ ಪಾಕಿಸ್ತಾನದಿಂದ ಅಲ್ಲಿಗೆ ಸರಬರಾಜು ಆಗ್ತಾ ಇದ್ದಂತಹ ಒಂದಷ್ಟು ರೀತಿಯಾದಂತಹ ಭಯೋತ್ಪಾದಕರೇನಿದ್ರು ಅವರು ಇಡೀ ದೇಶಕ್ಕೆ ಕಂಟಕವಾಗಿ ಮಾರ್ಪಾಡಾಗಿದ್ರು. ಸೊ ಅವರನ್ನ ಅಲ್ಲಿಂದ ಹೆಕ್ಕಿ ತೆಗಿಬೇಕು, ಜೊತೆಗೆ ಸಂಪೂರ್ಣವಾದಂತಹ ಆ ಇಡೀ ಏರಿಯಾವನ್ನ ಕಂಟ್ರೋಲ್ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮುನ್ನುಗ್ಗುವಂಥ ಪ್ರಯತ್ನವನ್ನ ಸೇನೆ ಮಾಡಬಹುದು. ಸೊ ಅದನ್ನ ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಮುಂದಾದ್ರೆ ನಿಜಕ್ಕೂ ಕೂಡ ಒಂದು ಮೇಜರ್ ಆಗಿ ಪಾಕಿಸ್ತಾನಕ್ಕೆ ಮುಂದಿನ ದಿನಗಳಲ್ಲೂ ಕೂಡ ಉತ್ತರವನ್ನು ಕಲಿಸೋದಕ್ಕೆ ಅಥವಾ ಮುಂದಿನ ದಿನಗಳಲ್ಲೂ ಕೂಡ ಬುದ್ಧಿಯನ್ನು ಕಲಿಸೋದಕ್ಕೆ ಒಂದು ಬಹಳ ಅದ್ಭುತವಾದಂಥ ಅವಕಾಶ. ಜೊತೆಗೆ ಚೈನಾಗೂ ಕೂಡ ಇದು ಒಂದು ಎಚ್ಚರಿಕೆ ಗಂಟೆಯನ್ನಾಗಿ ನೀಡಬಹುದು. ಸೊ ಆ ಕಾರಣಕ್ಕಾಗಿ POK ಮೇಲೆ ಬಹಳ ದೊಡ್ಡದಾದಂತಹ ಮಟ್ಟದಲ್ಲಿಯೇ ಪ್ಲಾನ್ ಅನ್ನ ಮಾಡಿ ಅದನ್ನ ಆ ಪ್ಲಾನ್ ಅನ್ನ ಸಕ್ಸಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಅನ್ನ ಮಾಡಿದ ಹಾಗೆ ಕಾಣ್ತದೆ. ಸೊ ಅದೇ ಕಾರಣಕ್ಕೆ ಎಲ್ಲೆಲ್ಲಿ ಯಾವ ರೀತಿ ಭೂಸೇನೆಯನ್ನ ತಯಾರು ಮಾಡಬೇಕು, ಒಂದ್ ಕಡೆ ವಾಯುಸೇನೆ ಮುಖಾಂತರವಾಗಿ ಪಾಕ್ನ ದೇಶದ ಒಳಗೋಗಿ ಹೋರಾಟವನ್ನ ಮಾಡಿದ್ರೆ, ಮತ್ತೊಂದು ಕಡೆ ಬಂದರಿನಗಳ ಮುಖಾಂತರವಾಗಿ ನೇವಿಗಳ ಮುಖಾಂತರವಾಗಿ ಹೋರಾಟವನ್ನು ಮಾಡುವಂಥ ಕೆಲಸಗಳಾಗ್ತಾ ಇದೆ. ಈಗ ಭೂಸೇನೆ ಮುಖಾಂತರವೂ ಆ ಒಂದು ಕೆಲಸವನ್ನ ಮಾಡಿದ್ರೆ ಅದು ಎಲ್ಲೋ ಒಂದ್ ಕಡೆ ನಿಜಕ್ಕೂ ಆ ದೇಶವನ್ನ ಕಂಪ್ಲೀಟ್ ಆಗಿ ನಾವು ಮಟ್ಟ ಹಾಕ್ಬೋದು. ಜೊತೆಗೆ ಅಲ್ಲಿದ್ದಂತಹ ಭಯೋತ್ಪಾದಕರೇನಿದ್ರು ಅವರನ್ನ ಕಂಪ್ಲೀಟ್ ಆಗಿ ನಾಶ ಮಾಡಬಹುದು. ಸೊ ಆ ಕಾರಣಕ್ಕಾಗಿ ಈಗ ಆ ಪ್ಲಾನ್ ಆದ್ರೂ ಕೂಡ ಬಹಳ ದೊಡ್ಡ ಮಟ್ಟದ ಆಶ್ಚರ್ಯ ಏನಿಲ್ಲ. ಅದಾದ್ರೆ ಖಂಡಿತವಾಗಿಯೂ ಕೂಡ ಭಾರತದ ದೊಡ್ಡ ಗೆಲುವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅರುಣ್.